ನಾವೇನೋ ತೋರ್ಸ್ಕೋಬೇಕಂತ ವಿಡಿಯೋಸ್ ಮಾಡಲ್ಲ. ಸೊ ನಮ್ಮನ್ನ ನೋಡಿ ಯಾರಾದ್ರೂ ಮಾಡಬೇಕು, ಮುಂದೆ ಬಂದು ಅವರು ಕೂಡ ಮಾಡಬೇಕು ಅಂತ ಒಂದು ಮುಖ್ಯ ಉದ್ದೇಶದಿಂದ ನಾವು ಈ ವಿಡಿಯೋಗಳೆಲ್ಲ ಮಾಡ್ತಿರೋದು. ಎಲ್ಲರೂ ಚೆನ್ನಾಗಿ ಓದ್ತೀರಾ? ಎಲ್ಲ ಗೌರ್ಮೆಂಟ್ ಶಾಲೆಗೆ ಹೋಗ್ತಿದ್ದೀರಾ? ಸರ್ಕಾರಿ ಶಾಲೆಗೆ ಹೋಗ್ತಿದ್ದೀರಾ ತಾನೆ? ನೀನ್ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಎಷ್ಟಿದ್ಯಾ? ಅಂಗನವಾಡಿ ಶಾಲೆಗೆ ಹೋಗ್ತಿದ್ದೀರಾ? ಇದೇ ರೀತಿ ಸಹಾಯ ಇರ್ಬೇಕು. ನೆಕ್ಸ್ಟ್ ಟೈಮ್ ಬರ್ತೀವಿ, ಮಕ್ಳು ಎಷ್ಟು ಜನ ಇದಾರೆ ಅಂತ ನೀವೇ ಹೇಳ್ಬೇಕು, ಲೆಕ್ಕ ಹಾಕೊಂಡು, ಸರಿನಾ? ಬ್ಯಾಗ್ಸ್ ತರ್ತೀವಿ, ಯಾಕಂದ್ರೆ ಈ ಟೈಮ್ ಬಂದು ಬ್ಯಾಗ್ಸ್ ಕೊಟ್ಟಿಲ್ಲ, ಯಾಕಂದ್ರೆ ನಮ್ಗೆ ಎಷ್ಟು ಜನ ಇದಾರ ಗೊತ್ತಿಲ್ಲ, ಎತ್ಕೊಬರಕ್ ಆಗಲ್ಲ. ಆದ್ರಿಂದ ನೀವೇನಾದ್ರೂ ಒಂದ್ ಲೆಕ್ಕ ಎಷ್ಟು ಜನ ಇದಾರೆ ಮಕ್ಳಿದಾರೆ ಅಂದ್ರೆ 20 ಜನ ಇದಾರ, 20 ಜನ ಇದಾರೆ ಸರ್. ಅವ್ರಿಗೆ ಬಿಟ್ಟು ಮಿಕ್ಕಿದವ್ರಿಗೆ ಎಲ್ರಿಗೂ ಕೂಡ ಬ್ಯಾಗ್ಸ್ ಕೊಡ್ತೀವಿ. ನಿಮ್ಗೆ ಏನಾದ್ರು ಬೆಡ್ಶೀಟ್ ಏನಾದ್ರು ಬೇಕಾಗತ್ತನ ಮನೆಗಳಿಗೆ? ಅಲ್ಲ, ಬೇಕಾದ್ರೆ ಕೊಡಿಸ್ತೀವಿ, ಅದಕ್ಕೆ ಪರವಾಗಿಲ್ಲ ತಾನೆ? ಮಕ್ಳು ಕೊಡಿಸ್ಲಾ? ಥ್ಯಾಂಕ್ಸ್ ಅಣ್ಣ. ನೋಡಿ ಅಣ್ಣವ್ರು ಎಲ್ರು ಕೂಡ ಮಕ್ಳು ಚೆನ್ನಾಗಿರ್ಬೇಕು ಫಸ್ಟ್ ಅಂತ ಬಡವ್ರ ಮಕ್ಕಳಿಗೆ ಮುಖ್ಯವಾಗಿ ನಾವು ವಿದ್ಯೆ ಕೊಡ್ಬೇಕು. ಆ ಒಂದು ಆಶಯ ನಾವು ಕೂಡ ಇಟ್ಕೊಂಡು ಈ ತರ ಬಡವ್ರ ಮಕ್ಕಳಿಗೆ ಸಹಾಯ ಮಾಡ್ತಿದ್ದೀವಿ. ದಯವಿಟ್ಟು ನಿಮ್ ಕೈಯಲ್ಲಿ ಆದಷ್ಟು ನಿಮ್ಮೂರಲ್ಲೇ ಇಲ್ಲಿ ತನಕ ಬರ್ಬೇಕು, ನೀವು ಮಾಡ್ಬೇಕಂತ ಏನೂ ಇಲ್ಲ. ನಿಮ್ಮೂರಲ್ಲೇ ಬಡವ್ರ ಮಕ್ಕಳು ಇರ್ತಾರೆ, ಅವ್ರಿಗೂ ಕೊಟ್ಟು ನೀವು ಸಹಾಯ ಮಾಡಿ. ಎಲ್ರು ಓದ್ಬೇಕು. ನಮ್ಮ ಸಮಾಜದಲ್ಲಿ ಬಡವ್ರ ಮಕ್ಕಳು ಮುಂದೆ ಬರಬೇಕು. ಆವಾಗ್ಲೇ ನಮ್ಮ ಸಮಾಜದಲ್ಲಿ ಒಂದು ಬದಲಾವಣೆ ನಾವು ಕೂಡ ಕಾಣಕ್ಕಾಗೋದು ಅಲ್ವನಾ? ಖಂಡಿತ ಅಲ್ವಾ? ಸೊ ನಿಮ್ಮ ಒಂದು ಸಹಾಯ ಇದೇ ತರ ಇದ್ರೆ ಇನ್ನು ಮಕ್ಕಳಿಗೆ ಸಹಾಯ ಮಾಡೋಣ.